ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಾಜಿ ಸೈನಿಕರ ವಿಭಾಗ ರಾಜ್ಯಾಧ್ಯಕ್ಷರಾದ ಕರ್ನಲ್ ಮಲ್ಲಿಕಾರ್ಜುನರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಚುನಾವಣಾ ಆಯೋಗ ವಿರುದ್ಧ ವಾಗ್ದಾಳಿ. ಸಹಿ ಸಂಗ್ರಹ ಮಾಡಿದ್ದೀರಾ? ಏನು ಉದ್ದೇಶಗಳು ಸಹಿ ಸಂಗ್ರಹ ಮಾಡಿದ್ದೀರಾ ಸರ್? ಇದು ಸಹಿ ಸಂಗ್ರಹಣೆ ಏನು ಮಾಡಿದ್ದೀವಿ ಅಂದರೆ, ಇದು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಡೇಟಾ ಪೊಲಿಟಿಕಲ್ ವಾರ್ ನಡೀತಾ ಇದೆ ದೇಶದಲ್ಲಿ. ಈ ಡೇಟಾ ಪೊಲಿಟಿಕಲ್ ವಾರ್ ಅನ್ನೋದು BJP ರಚನೆ ಮಾಡಿದೆ. ಇವರು ಎಲ್ಲ ತಂತ್ರಗಾರಿಕೆಯನ್ನು ಬಹಳಷ್ಟು ಚುನಾವಣೆಯಲ್ಲಿ ಉಪಯೋಗಿಸಿದ್ದಾರೆ. ಅದು ತಂತ್ರಗಾರಿಕೆ ಅಂದಮೇಲೆ ಅದು ಎಲ್ಲ ಚುನಾವಣೆ, ರಾಜ್ಯ ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆಗಳಲ್ಲಿ ನೋಡೋದಾದರೆ ಈ ವೋಟರ್ಸ್ನ, ಮತದಾರರನ್ನು ಪಟ್ಟಿಯಿಂದ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಒಂದು ಸ್ಪೆಸಿಫಿಕ್ ಆಗಿ ಒಂದು ಕಮ್ಯುನಿಟಿನ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಕೆಲಸ, ಮತ್ತು ಅವರಿಗೆ ಯಾರು ವೋಟ್ ಹಾಕ್ತಾರೋ ಅಂಥವ್ರನ್ನ ಒಂದು ಪಟ್ಟಿಯನ್ನು ಮಾಡುವಂಥದ್ದು, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ವೋಟ್ ಆಗೋಂಥ ಆಸ್ಪದ ಕೊಡುವಂಥದ್ದು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಅವರು ಇಂಥ ಸಂವಿಧಾನ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ ದೊಡ್ಡ ಕೊಗ್ಗೆಲೆ ಥರ ಇದನ್ನು ಮಾಡಿ ಸರ್ಕಾರಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡೋದಾದರೆ ಎಲ್ಲ ನಮ್ಮ ಸಂವಿಧಾನದಲ್ಲಿ ಇರೋಂಥ ಬಾಡೀಸ್, ಅದು CBI ಆಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, ಇಂಥವೆಲ್ಲವನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ. ಇಂಥ ಬಾಡೀಸ್ನ ವಿರೋಧ ಪಕ್ಷದ ನಾಯಕರ ಮೇಲೆ ದಾಳಿ ಮಾಡಿ, ಇಲ್ಲದ್ದೆಲ್ಲ ಅವ್ರ ಮೇಲೆ ಅಪವಾದನೆ ಹಾಕಿ ಅವರನ್ನು ಅವ್ರ ಪಕ್ಷದಲ್ಲಿ ಸೆಳೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಉದಾಹರಣವಾಗಿ ಎಲ್ಲರಿಗೂ ಗೊತ್ತಿದೆ, ಮತ್ತು ಇತ್ತೀಚೆಗೆ ಬಿಹಾರ್ ಎಲೆಕ್ಷನ್ ಅಂತೂ ಅವರು ಎಲೆಕ್ಷನ್ ಕಮಿಷನ್ನೇ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಈ ಬಿಹಾರ್ ಎಲೆಕ್ಷನ್ನಲ್ಲಿ ನಮ್ಮ ಚುನಾವಣಾ ಆಯೋಗವನ್ನು ಈ ರೀತಿ ಎಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದರೆ, ಅಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನೋದೇ ಪದನೇ ಇಲ್ಲ. ಅಲ್ಲಿ ಎಲ್ಲ ಮಹಿಳೆಯರಿಗೆ 10,000 ಬ್ಯಾಂಕ್ ಅಕೌಂಟಲ್ಲಿ, ಏನಾಗ ಜನ್ಧನ್ ಅಕೌಂಟ್ ಅಂತೇಳಿ 15 ಲಕ್ಷ ಕೊಡ್ತೀವಿ ಅಂತೇಳಿ, ಹಾಕ್ತೀವಿ ಅಂತೇಳಿ ಏನು ಅವರು ಆಶ್ವಾಸನೆ ಕೊಟ್ಟು ಆಗ ಕೇಂದ್ರ ಸರ್ಕಾರದಲ್ಲಿ BJP ಬಂದಿತ್ತೋ, ಬರೀ 10,000 ರೂಪಾಯಿ ಕೊಟ್ಟು ಮಹಿಳೆಯರಿಗೆ ಅವರು ಈ ಚುನಾವಣೆಯನ್ನು ಗೆದ್ದಿದ್ದಾರೆ. ಸರ್, ಚುನಾವಣೆ ಸಂದರ್ಭದಲ್ಲಿ 10,000 ರೂಪಾಯಿ ಕೊಡೋ ಅಂಥದ್ದು ಏನಿತ್ತು ಸರ್? BJP ಅವರಿಗೆ ಗೊತ್ತಿತ್ತು, ಇದು ನಾವು ಎಲ್ಲ ವಿರೋಧ ಪಕ್ಷಗಳು, RJD ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಂದು ಒಳ್ಳೆ ಅದು ಅಲೆ ಇದೆ, ಮತ್ತು ಈ ವೋಟ್ ಚೋರಿ ಕಾರ್ಯಕ್ರಮ ಭಾಳ ಇಂಪಾರ್ಟೆಂಟ್ ಆಗಿ ನಡೆದೇ ಇದೆ. ಮತ್ತು ಜನರು ಬಿಹಾರ್ನಲ್ಲಿ ನೋಡೋದಾದರೆ ಅವ್ರದ್ದೇ ಆದ ಈ ಯಾರು ಆರ್ಥಿಕ ಸಚಿವರನ್ನ, ಫೈನಾನ್ಸ್ ಮಿನಿಸ್ಟರ್ನೇ ಊರಲ್ಲಿ ಬಿಟ್ಕೊಟ್ಟಿಲ್ಲ. ಎಷ್ಟೋ MLAಗಳು ಆರಿಸಿದ್ದು ಬಂದಿದ್ದ MLAಗಳನ್ನ ಊರಿನಲ್ಲಿ ಬಿಡ್ತಾ ಇದ್ದಿಲ್ಲ. ಸೊ ಆಗ BJP ಅವರು ಈ 10,000 ರೂಪಾಯಿ ಕೊಟ್ಟು ಇದನ್ನ ಡೇ ಲೈಟ್ ಕರಪ್ಷನ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗಿದೆ. ಇದು ಈ ದುಡ್ಡು ಎಲ್ಲಿಂದ ತಂದರು BJP? ಅದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ದುಡ್ಡು ಎಲ್ಲಿಂದ ಬಂತು? ಇಷ್ಟು 1,21,00,000 ಮಹಿಳೆಯರಿಗೆ 10,000 ರೂಪಾಯಿ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ಹಣ ಎಲ್ಲಿಂದ ಬಂತು? ಸರ್, ಇದೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ, ಯಾಕೆ ಸರ್ ಇದು ಧ್ವನಿ ಎದ್ದೇಳ್ತಾ ಇಲ್ಲ ದೇಶದಲ್ಲಿ ಇದ್ರ ಬಗ್ಗೆ? ಇದು ಎದ್ದೊಳ್ತಾ ಇದೆ, ಬಟ್ ಆದರೆ BJP ಅನ್ನೋ ಪಾರ್ಟಿ ಇವತ್ತು ಏನಾಗಿದೆ, 2014 ಆದಮೇಲೆ ಎಲ್ಲ ಮಾಧ್ಯಮಗಳನ್ನು ಅವರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ.
ನಿಮಗೆ ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ದೃಶ್ಯ ಮಾಧ್ಯಮ ಆಗಿರ್ಬೋದು, ಏನು ಈ ರೀತಿಯಲ್ಲಿ ಏನು ಕೊಡಬಾರ್ದು. ಒನ್ಲಿ BJP ಬೇಸ್ಡ್ ಸ್ಕೀಮ್ಸ್ ಒಂದೇ ತರ್ತಾ ಇದ್ದಾರೆ. ಬಟ್ ಸ್ಕೀಮ್ಸ್ ಏನೂ ಇಲ್ಲ ಅವ್ರ ಹತ್ರ, ಸ್ಕೀಮ್ಸ್ ಯಾವೂ ಇಲ್ಲ. ಆದರೆ ದಿಸ್ ಈಸ್ ವಾಟ್ ಇಟ್ ಈಸ್ ಹ್ಯಾಪ್ನಿಂಗ್. ಹಾಗಾಗಿ ನಾವು ಇವತ್ತು ಒಂದು ದೊಡ್ಡ ಧ್ವನಿಯನ್ನು ಎತ್ತಬೇಕು. ಆ ಧ್ವನಿ ಬರೀ ಕಾಂಗ್ರೆಸ್ ಪಕ್ಷದಿಂದಾನೇ ಆಗೋದಿದು. ಹಾಗಾಗಿ ನಾವು ಇನ್ನು ಬರುವಂಥ 14ನೇ ತಾರೀಕು ಡಿಸೆಂಬರು ನಾವು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ತಮಗೆಲ್ಲರೂ ಗೊತ್ತಾಗುತ್ತೆ ದೇಶದಲ್ಲಿ ಈ BJP ಆಗಿರ್ಬೋದು, ಇವರು ಯಾವ ಥರ ಕೋರಿಯೋಗ್ರಫಿ ಮಾಡಿ ಒಂದು ಚುನಾವಣೆಯನ್ನು ಆಯೋಗದಿಂದ ಹೆಲ್ಪ್ಲಿಂದ ಅವ್ರು ಯಾವ ರೀತಿಯ ಒಂದು ಸರ್ಕಾರ ರಚನೆ ಮಾಡ್ತಾರೆ. ಇವತ್ತು ನೋಡಿ, ಇವತ್ತು ಏನು ಮಾಡಿದ್ದಾರೆ ಅವರು, ಯಾವುದೇ ಆಗಲಿ ಬಿಹಾರದಲ್ಲಿ BJP ಬೆಂಬಲದೇ ಇಲ್ಲದೆ ಸರ್ಕಾರ ಮಾಡಲಿಕ್ಕಾಗಲ್ಲ. ಇವತ್ತು ನಿತೀಶ್ ಕುಮಾರ್ ಒಬ್ಬರೇ ಸರ್ಕಾರ ಮಾಡಲಿಕ್ಕಾಗಲ್ಲ, ಮತ್ತು ಅವರು ವಿರೋಧ ಪಕ್ಷಗಳು ಸರ್ಕಾರ ಬೆಂಬಲ ತಗೊಂಡು ಸರ್ಕಾರ ಮಾಡಲಿಕ್ಕಾಗಲ್ಲ. BJP ಮಾತ್ರನೇ ಈ ಸರ್ಕಾರ ಮಾಡ್ಬೋದು. ಆ ರೀತಿಯಲ್ಲಿ ಒಂದು ಕೋರಿಯೋಗ್ರಫಿ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಮತ್ತು ಎಲ್ಲ ರೀತಿಯಲ್ಲಿ ಏನೇನು ಮಾಡಬಾರ್ದು ಎಲ್ಲ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಯಾಕೆ ಸರ್ ಕಣ್ಮುಚ್ಚಿ ಕೂತಿದೆಯಲ್ಲ ಸರ್? ದೇಶದಲ್ಲಿ ಈ ಥರ ಎಲ್ಲ ನಡೀತಾ ಇದ್ರೂ ಚುನಾವಣಾ ಆಯೋಗ ಸುಮ್ಮನೆ ಇದೆ. ಚುನಾವಣೆ ಆಯೋಗ ತಮಗೆ ಗೊತ್ತಿರಬೇಕು, ಇಲ್ಲಿ ಒಂದು ದೊಡ್ಡ ಫ್ಲಾಸ್ ಆಗಿದೆ. ಮೊದಲು 3 ಜನ ಅಂದರೆ ಪ್ರಧಾನಮಂತ್ರಿ ಮತ್ತು ಲೀಡರ್ ಆಫ್ ಅಪೋಸಿಷನ್ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈ 3 people ಕ್ಯಾನ್ ಓನ್ಲಿ ನಾಮಿನೇಟ್ ಎಲೆಕ್ಟ್ ಚೀಫ್ ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಟ್ ಆದರೆ BJP ಕೇಂದ್ರ ಸರ್ಕಾರದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಈ ಬಾಡಿನಲ್ಲಿ ಪ್ಯಾನಲ್ನಿಂದ ತೆಗೆದುಬಿಟ್ರು. ಈಗ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ನ ಕುಂದಿರಿಸಿದ್ದಾರೆ. ಸೊ ಹಾಗಾಗಿ ಏನಾಗಿದೆ, ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನೋದು BJP ಕಮಿಷನ್ ಆಗಿಬಿಟ್ಟಿದೆ. ಅವ್ರು ಯಾರಿಗೆ ಹೇಳ್ತಾರೋ ಅವರೇ ಹೋಗಿ ಅಲ್ಲಿ ಕುರ್ಸಿಯಲ್ಲಿ ಕುಂದಿರಬೇಕು. ಮತ್ತು ದಿಸ್ ಈಸ್ ಹೌ ಕಾನ್ಸ್ಟಿಟ್ಯೂಷನ್ಗೆ ಇವತ್ತು ಒಂದು ದೊಡ್ಡ ಧಕ್ಕೆ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇವತ್ತು ಬಿಹಾರ್ ಚುನಾವಣೆಗೆ 10,000 ರೂಪಾಯಿ ಮಹಿಳೆಯರು ಕೊಟ್ಟಿದ್ದೀರಾ ಅಂತ ಆರೋಪ ಮಾಡ್ತಾ ಇದ್ದೀರಾ. ದೇಶದಲ್ಲಿ ಇವತ್ತು ಚುನಾವಣೆ ನಡೆದ್ರೆ ಇದೇ 10,000 ರೂಪಾಯಿ ಎಲ್ಲ ಮಹಿಳೆಯರಿಗೆ ದೊರಕುತ್ತಾ? BJP ಅವರು ಏನಾದ್ರು ನೀಡ್ತಾರಾ? ವಿರುದ್ಧ ಹೋರಾಟ ಕಾಂಗ್ರೆಸ್ ಮುಖಂಡರು ಮಾಡ್ತೀರಾ? ಏನು ಹೇಳ್ತೀರಾ ಮಲ್ಲಿಕಾರ್ಜುನ್ ಅವರು? ಫಸ್ಟು ನಾವು 10,000 ರೂಪಾಯಿ ಎಲ್ಲಿಂದ ಬಂದಿದೆ, 10,000 ರೂಪಾಯಿ ಕೊಡಲಿಕ್ಕೆ ಇವ್ರಿಗೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ ನಮಗೆಲ್ಲರಿಗೂ ಕನ್ನಡಿಗರಿಗೆ ಗೊತ್ತಿರಬೇಕು. ಇವತ್ತು ಮುಂದೆ ಇವಾಗ ಚುನಾವಣೆ ಬರ್ತಾ ಇದ್ದಾವೆ. ವೆಸ್ಟ್ ಬೆಂಗಾಲ್ನಲ್ಲಿ ಬರ್ತಾ ಇದೆ, ಅಸ್ಸಾಂನಲ್ಲಿ ಬರ್ತಾ ಇದೆ, ತಮಿಳುನಾಡುದಲ್ಲಿ ಬರ್ತಾ ಇದೆ. ಅಲ್ಲಿ ಯಾವ ರೀತಿ ಯಾವ ಆಟ ನಡೆಸ್ತಾರಂತ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರತಿ ವಿಧಾನಸಭಾ ರಾಜ್ಯದ ಚುನಾವಣೆಯಲ್ಲಿ BJP ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಆಟ ಆಡ್ತಾರೆ. ಇಲ್ಲಿ ನೋಡಿ, ಒಬ್ಬ ಕನ್ನಡಿಗ ಇವತ್ತು 13,428 ರೂಪಾಯಿ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ, ಒಬ್ಬ ಕನ್ನಡಿಗ. ಯಾವುದು? ಟ್ಯಾಕ್ಸ್ ರೀತಿಯಲ್ಲಿ, ಆಯಿತಾ? ಬಿಹಾರ ಅವರು ಒಬ್ಬ ಬಿಹಾರಿ 949 ರೂಪೀಸ್ ಅಂದರೆ 949 ರೂಪಾಯಿ ಕೊಡ್ತಾ ಇದ್ದಾನೆ. ಇಲ್ಲೇ ನೋಡಿ, 949 13,428 ರೂಪೀಸ್ ಎಲ್ಲಿ? ಇದು ದೊಡ್ಡ ತಾರತಮ್ಯ. ಅಂದರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಈ ಹಣವನ್ನು ತಗೊಂಡು ಬಿಹಾರದಲ್ಲಿ ಕೊಡ್ತಾ ಇದ್ದಾರೆ. 10,000 ರೂಪಾಯಿ ಯಾಕೆ ಬರಲ್ಲ ಅವ್ರಿಗೆ? ಎರಡನೇದು, ಇವತ್ತು 100 ರೂಪೀಸ್ ಪ್ರತಿ 100 ರೂಪಾಯಿಗೆ ಕೇಂದ್ರ ಸರ್ಕಾರ ನಮಗೆ ಎಷ್ಟು ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಎಷ್ಟು ಕೊಡ್ತಾ ಇದ್ದಾರೆ ತಾವೇ ಆಲೋಚನೆ ಮಾಡಿ. ನಮಗೆ 13 ರೂಪಾಯಿ 90 ಪೈಸೆ ಕೊಡ್ತಾ ಇದ್ದಾರೆ ಒಬ್ಬ ಕನ್ನಡಿಗನಿಗೆ. ಇದನ್ನು ಕೇಂದ್ರ ಸರ್ಕಾರ ಪ್ರತಿ 100 ರೂಪಾಯಿಗೆ 13 ರೂಪೀಸ್ 90 ಪೈಸೆ ಕೊಡ್ತಾ ಇದ್ದಾರೆ. ಬಿಹಾರ್ಗೆ ಎಷ್ಟು ಕೊಡ್ತಾ ಇದ್ದಾರೆ? 922 ರೂಪೀಸ್ ಕೊಡ್ತಾ ಇದ್ದಾರೆ. ಎಷ್ಟು ಡಿಫ್ರೆನ್ಸ್ ನೋಡಿ. ಸೊ 10,000 ರೂಪಾಯಿ ಕೊಡದೆ ಇನ್ಯಾರು ಕೊಡ್ತಾರೆ ಹೇಳಿ? ಇನ್ನೂ ಒಂದು ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ದಾವೆ, ವರ್ಲ್ಡ್ ಬ್ಯಾಂಕ್ ಲೋನ್ ಏನು 14,000 ಕೋಟಿ ಇದನ್ನು ಡೈವರ್ಟ್ ಮಾಡಿ ಇದು ಮಹಿಳೆಯರಿಗೆ ಕೊಟ್ಟಿರೋಂಥದ್ದು. ಎಷ್ಟು? 10,000 ರೂಪಾಯಿ, 1,21,00,000 ಮಹಿಳೆಯರಿಗೆ ವೋಟ್ ದಿನ ಕೂಡ ಅವರು ಹಂಚಿದ್ದಾರೆ. ಈ ಅಮೌಂಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ. ಇದು ಏನು? ವಯಲೇಷನ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇವಾಗ ನೋಡಿ, ಬೇರೆ ರಾಜ್ಯದಲ್ಲಿ ಹೆಂಗೆ ನಡೀತಾರೆ ಬೇರೆ ರಾಜ್ಯಗಳು, ನಾನು ಬಹಳಷ್ಟು ಉದಾಹರಣೆ ಕೊಡ್ಬೋದು. ತಮಿಳುನಾಡುದಲ್ಲಿ
ಅವ್ರು ಏನು ಏನು ವೆಲ್ಫೇರ್ ಸ್ಕೀಮ್ಸ್ ಮಾಡ್ಬೇಕಂತಿದ್ರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರು ನಿಂದಿಸಿದ್ರು. ತೆಲಂಗಾಣದಲ್ಲಿ ರೈತ ಬಂಧು ಅಂತೇಳಿ ಸ್ಕೀಮ್ ಮಾಡಿದ್ರು, ಅದನ್ನು ನಿಂದಿಸ್ಬಿಟ್ರು. ಯಾಕೆ? ಚುನಾವಣೆ ಬಂದಿದೆ, ನೀವು ಇದನ್ನ ಸ್ಕೀಮ್ನ ನೀವು ಫಲಾನುಭವಿಗಳಿಗೆ ಕೊಡಕ್ ಆಗಬಾರ್ದು ಅಂತೇಳಿ. ಆಯ್ತಾ? ಉತ್ತರ ಪ್ರದೇಶದಲ್ಲಿ ಕೂಡ ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಅಖಿಲೇಶ್ ಯಾದವ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಕೊಡ್ಬೇಕಂತಿತ್ತು, ಅದನ್ನು ನಿಂದಿಸ್ಬಿಟ್ರು. ಆಯ್ತಾ? ಸಮಾಜವಾದಿ ಲ್ಯಾಪ್ಟಾಪ್ ಅಂತ ಕೊಡ್ಬೇಕಂದ್ರು, ಇಲ್ಲ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ನೀವು ಕೊಡಂಗಿಲ್ಲ ಅಂತೇಳಿ. ರಾಜಸ್ಥಾನದಲ್ಲಿ ಕೂಡ ಅಷ್ಟೇ, ಅಲ್ಲಿ ಲ್ಯಾಪ್ಟಾಪ್ ಕೊಡ್ಬೇಕಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಇತ್ತು, ಅದನ್ನು ನಿಂದಿಸಿದ್ರು. ಸೊ ಈ ತರ ತಾರತಮ್ಯ ಬರೇ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನಡೀತಾ ಇದೆ, ದರೋಡೆ ಆಗ್ತಾ ಇದೆ. ಹಾಗಾಗಿ ಈಗ ಇವತ್ತಿನ ದಿನಮಾನಗಳಲ್ಲಿ ಇಂಥವೆಲ್ಲ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಪ್ರಜೆಗಳು ಎದ್ದು ನಿಲ್ಲಿರಬೇಕು, ಧ್ವನಿಯಾಗಿ, ಒಂದೇ ಧ್ವನಿಯಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಮತ್ತು ಬಲಪಡಿಸಿ ನಾವು ಹೆಂಗಾದ್ರೂ ಆಗಲಿ ಇಂಥ ಕೋಮವಾದ ಸರ್ಕಾರನ ನಾವು ದೂರ ಇಡ್ತೀವಿ. ಸರ್, ದೇಶಾದ್ಯಂತ ಇಷ್ಟೆಲ್ಲ ಹೋರಾಟಗಳು ಮಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ನೇತೃತ್ವದಲ್ಲಿ, ಹಾಗಾದ್ರೂ ಚುನಾವಣೆ ಫಲಿತಾಂಶಗಳು ಹಿನ್ನಡೆ ಆಗ್ತಾ ಇದೆ ನಿಮಗೆ, ಯಾಕೆ ಸರ್? ನಮ್ಗೆ ಅದೇ ಹೇಳ್ತಾ ಇದ್ದೀವಿ. ಇಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ನಡೆದು, ಆಯ್ತಾ, ಎಲ್ಲಿ ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೆ, ಮತ್ತು ಅದೇ ರೀತಿಯಲ್ಲಿ ಮಣಿಪುರದಿಂದ ಹಿಡಿದು ಮುಂಬೈವರೆಗೆ ನಡೆದು ಎಲ್ಲ ಕಡೆ ಹೋಗಿದ್ದು ಭಾರತ್ ಜೋಡೋ ಯಾತ್ರೆ ಮಾಡಿರೋದು ಏನಂದ್ರೆ ಜನಸಂಪರ್ಕ ಮಾಡಬೇಕು, ಜನರಿಗೆ ಇವೆಲ್ಲ ಇಂಥ ಎಲ್ಲ ಏನು ಸಂಸ್ಥೆಗಳನ್ನ ಮತ್ತು ಇವತ್ತು ಬೆಲೆ ಏರಿಕೆ ಇರ್ಬೋದು, ಉದ್ಯೋಗಗಳು ಸಿಗ್ತಾ ಇಲ್ಲ, ಇಂಥವೆಲ್ಲವೂ ಅರಿವನ್ನು ಮೂಡಿಸೋಕ್ಕೆ ರಾಹುಲ್ ಗಾಂಧಿ ಅವರು ಇದು ದೊಡ್ಡ ನಿರ್ಣಯ ತಗೊಂಡು ಎಲ್ಲ ನಾವು ಮಾಡ್ತಾ ಇದ್ದೀವಿ, ಎಲ್ಲನೂ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಏನಾಗಿದೆ, BJP ಕ್ಯಾಪಿಟಲ್ ಕ್ರೋನಿಸಮ್ ಅಂತ ಬಂದಿದೆ. ಇವತ್ತು ಎಲ್ಲ ದೊಡ್ಡ ದೊಡ್ಡ ಉದ್ಯಮ, ಅದಾನಿ ಅಂಬಾನಿ ಅಂತವರು ಎಷ್ಟು ಬೇಕಷ್ಟು ಹಣ ಕೊಡ್ತಾ ಇದ್ದಾರೆ ಎಲೆಕ್ಷನ್ಗೆ. ನಮ್ಮ ಎಲೆಕ್ಷನ್ ಬಂದಾಗ ತಾವು ನೋಡಿರ್ಬೋದು, ನಮಗೆ ನಮ್ಮ ಅಕೌಂಟ್ಲಿಂದ ಕಾಂಗ್ರೆಸ್ ಪಕ್ಷದ ಏನು ಅಕೌಂಟ್ಸ್ ಇದ್ದಾವೆ ಎಲ್ಲ ಫ್ರೀಸ್ ಮಾಡಿಟ್ಟಿದ್ರು, ಒಂದು ಪೈಸಾ ಹೊರಗೆ ತೆಗಿಯಂಗಿಲ್ಲ. ನಾವು ಯಾವ ರೀತಿಯಲ್ಲಿ ನಾವು ಚುನಾವಣೆ ಮಾಡಬೇಕು. ಅದೇ ನೋಡಿ, ಅಲ್ಲಿ ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಕೋಟ್ಯಾನ್ ಗಟ್ಲೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಮತ್ತು ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಕೂಡ ಹಗರಣ ಆಗಿದೆ. ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ 6,500 ಕೋಟಿ ಇವರು ತಗೊಂಡು ಇದನ್ನೆಲ್ಲ ಇವು ದುರುಪಯೋಗ ಮಾಡಿ ಈ ಥರ ಕರಪ್ಷನ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಭಾಳ ಇದೆ. ಆ ರೀತಿಯಲ್ಲಿ ಇದು ನಡೀತಾ ಇದೆ. ಬಟ್ ಆದ್ರೂ ನಾವು ಹೋರಾಡ್ತೀವಿ. ನಮಗೆ ಇನ್ನೂ 10 ವರ್ಷ ಆಗಲಿ, ನಾವು ಹೋರಾಡಿಬಿಟ್ಟು ಒಂದು ದಿವಸ ಈ ದೇಶದಲ್ಲಿ ಮತ್ತೆ ನಾವು ಒಳ್ಳೆ ಶಾಸನ ಮತ್ತು ಒಂದೇ ಸರ್ಕಾರವನ್ನು ರಚನೆ ಮಾಡ್ತೀವಿ.